ಹೌದು. ಇನ್ನು ಈ ಹೆಚ್ಚುವರಿಯಾಗಿ ಬಿದ್ದಂತಹ ಮಳೆ ನೀರು ಅಂದರೆ ಏನು ತಾವೆಲ್ಲ ಹೇಳಿದಂತಹ ಕ್ರಮಗಳನ್ನು ಅನುಸರಿಸಿ ಮಣ್ಣಿನಲ್ಲಿ ಇಂಗಿಸಿದ ನಂತರವೂ ಕೂಡ ಹೆಚ್ಚುವರಿಯಾಗಿ ಬಿದ್ದಂತಹ ಮಳೆ ನೀರು ಸಹಜವಾಗಿ ಹೊರಗೆ ಹರಿದು ಹೋಗುತ್ತೆ. ಆ ನೀರನ್ನು ಏನಾದರೂ ಬಳಸ್ಕೊಳ್ಬೋದಾ? ಈಗ ಹೆಚ್ಚುವರಿಯಾಗಿ ಹರಿದೋಗ್ತಕ್ಕಂಥ ನೀರನ್ನ ನಾವು ಈಗ ಟ್ರೆಂಚಸ್, ಆಮೇಲೆ ಇದು ಚೆಕ್ ಡ್ಯಾಮು, ನಾಲಾಬದು, ಇಲ್ಲಿ ಇಂಗುಗುಂಡಿ, ಇಲ್ಲಿ ಎಲ್ಲ ಶೇಖರಣೆ ಮಾಡ್ತಕ್ಕಂಥದ್ದು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕೃಷಿ ಹೊಂಡ. ಕೃಷಿ ಹೊಂಡಕ್ಕೆ ನಾವು ಹೆಚ್ಚು ಒತ್ತು ಕೊಡ್ಬೇಕಾಯ್ತು. ಈಗ ಅಂದರೆ ಹೆಚ್ಚುವರಿಯಾಗಿ ಬಿದ್ದಂತಹ ಮಳೆ ನೀರನ್ನು ಸಂಗ್ರಹಣೆ ಮಾಡಬೇಕು. ಈಗ ನಮ್ಮ ಒಂದು ಕೃಷಿ ಬೇಸಾಯ ಪ್ರಯೋಜನೆಯಲ್ಲಿ ನಾವು ಸದರ್ನ್ ಕರ್ನಾಟಕಕ್ಕೆ ನಾವು 250 ಕ್ಯೂಬಿಕ್ ಮೀಟರ್ ಕೆಪಾಸಿಟಿಯಿಂದ ಕೃಷಿ ಹೊಂಡವನ್ನು ನಾವು ಶಿಫಾರಸು ಮಾಡಿದ್ದೀವಿ. ಈ ಕೃಷಿ ಹೊಂಡದಿಂದ ಏನೆಲ್ಲ ಉಪಯೋಗಗಳಿದ್ದಾವೆ? ಈಗ ಕೃಷಿ ಹೊಂಡದಿಂದ ನಮಗೆ ನೋಡಿ, ಆ ಕೃಷಿ ಹೊಂಡದಲ್ಲಿರ್ತಕ್ಕಂಥ ನೀರನ್ನ ಉಪಯೋಗಿಸಿ ಬೆಳೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಅಂದರೆ ಈಗ ನೋಡಿ ಇವತ್ತಿನ ಪರಿಸ್ಥಿತಿಯಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಬರ್ತಾ ಇಲ್ಲ, ಅಂಥ ಸಂದರ್ಭದಲ್ಲಿ ನಾವು ಒಂದು ಲೈಫ್ ಸೇವಿಂಗ್ ಇರಿಗೇಷನ್ ಕೊಟ್ಟರೆ, ಬೆಳೆ ಸಂರಕ್ಷಣಾತ್ಮಕ ನೀರನ್ನ ನಾವು ಕೊಟ್ಟಿದ್ದೆ ಆದರೆ ಅದರದ ಇಳುವರಿ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ನೀರು ಉಪಯೋಗಿಸಲಿಲ್ಲ, ಅದು ಹಾಗೆ ಇತ್ತು, ಆವಾಗ ಅಜೋಲ ಒಂದು ಬೆಳ್ಕೋಬಹುದು. ಅಜೋಲ ಬೆಳ್ಕೊಳ್ಳೋದ್ರಿಂದ ತಮ್ಮ ರೈತರು ತನ್ನ ಹಸುಗಳಿಗೆ ಪ್ರತಿ ದಿವಸ ಏನು ಹಾಲು ಕೊಡ್ತಕ್ಕಂಥ ಹಸುಗೆ ಪ್ರತಿ ದಿವಸ ಒಂದು ಅರ್ಧ kg ಕೊಟ್ಟಿದ್ದೆ ಆದರೆ ಹಾಲಿನ ಇಳುವರಿ ಹೆಚ್ಚುತ್ತೆ. ಅದ್ರ ಅಷ್ಟೇ ಅಲ್ಲದೇ ಅದರದ ಒಂದು ದೇಹದ ಒಂದು ಆರೋಗ್ಯ ಸ್ಥಿತಿನೂ ಸುಧಾರಿಸುತ್ತೆ. ಈಗ ಒಂದು ದೂರವಾಣಿ